ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಅಳಿಸಲಾಗದ ಒಂದು ಹೆಸರು, ಮರೆಯಲಾಗದ ಒಂದು ಹೆಸರು ಯಾರು ಅಂದ್ರೆ ಅದು ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಬನ್ನಿ ಸ್ನೇಹಿತರೆ, ಈ ಒಬ್ಬ ಅದ್ಭುತ ವ್ಯಕ್ತಿ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋಣ, ಅವರು ನಡೆದು ಬಂದ ಹಾದಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನೆಲ್ನ ಮೊದಲು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಬನ್ನಿ ವಿಷಯದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ರಾಜ್ಯ ರಾಜಕೀಯದಲ್ಲಿ ಮರೆಯಲಾಗದಂತ ಒಂದು ಹೆಸರು ಕರ್ನಾಟಕದಲ್ಲಿದೆ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ದಿನಾನೇ ಸಾಲದು ಸ್ನೇಹಿತರೆ. ಅಷ್ಟೊಂದು ಸಾಧನೆ, ಅಷ್ಟೊಂದು ಕೆಲಸ ಎಲ್ಲವನ್ನ ಮಾಡಿದಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ನಾವು ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ಕೆಲಸ, ಅಷ್ಟು ಇತಿಹಾಸವನ್ನ ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಅದು ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮರೆಯಲಾಗದಂತ ಹೆಸರು, ಅಳಿಸಲಾಗದಂತ ಹೆಸರು ಯಾವ್ದಾದ್ರು ಇದೆ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು. ಯಾಕಂದ್ರೆ ಸ್ನೇಹಿತರೆ, 6 ಬಾರಿ ಶಾಸಕರು, 1 ಬಾರಿ ಸಂಸದರು, 1 ಬಾರಿ ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಶಾಸಕರು, ಸಂಸದರು, ಸಚಿವರು, ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಂಥವ್ರು. ನಗರಸಭೆಯ ಸದಸ್ಯರಾಗಿ ಸೇವೆಯನ್ನ ಶುರು ಮಾಡಿದಂತಹ ಶಾಮನೂರು ಶಿವಶಂಕರಪ್ಪ ಸರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗುವವರೆಗೂ ಅವರ ಕೆಲಸವನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪನವರು. ಇವ್ರನ್ನ ನಾವು ಅಜಾತ ಶತ್ರು ಅಂತ ಕರಿತೀವಿ. ರಾಜ್ಯ ರಾಜಕೀಯದಲ್ಲಿ ಅಜಾತ ಶತ್ರು ಇದ್ದಾರೆ ಅಂದ್ರೆ ಅದು ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಶತ್ರುಗಳೇ ಇಲ್ಲದಂತ ಒಬ್ಬ ನಾಯಕ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಸ್ನೇಹಿತರೆ, ಜಾತ್ಯತೀತ ನಾಯಕ ಅಂತ ಕರಿತೀವಿ. ಯಾಕೆ ಜಾತ್ಯತೀತ ನಾಯಕ ಅಂತ ಕರಿತೀವಿ ಅಂದ್ರೆ ಇವರು ಧರ್ಮಗುರು ಬಸವಣ್ಣನವರ ಅನುಯಾಯಿ. ಧರ್ಮಗುರು ಬಸವಣ್ಣನವರ ಅನುಯಾಯಿ ಅಂದ್ರೆ ಏನು ಅಂದ್ರೆ ಸ್ನೇಹಿತರೆ, 12ನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಹೇಳಿದ್ದು ಸರ್ವ ಧರ್ಮಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಒಗ್ಗೂಡಿಸುವಂತ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಒಂದೇ ಅನ್ನುವಂತ ಒಂದು ಪರಿಪಾಲನೆಯನ್ನ ಮಾಡಿದಂತವರು ಧರ್ಮಗುರು ಬಸವಣ್ಣನವರು. ಇವತ್ತು ಕೂಡ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಧರ್ಮಗುರು ಬಸವಣ್ಣನವರ ಫೋಟೋ ಇದೆ ಸ್ನೇಹಿತರೆ. ಹಾಗೆ ಇವತ್ತು ಕೂಡ ನಿಜ ಜೀವನದಲ್ಲಿ ಅವರು ಆ ಬಸವಣ್ಣನವರ ಒಂದು ತತ್ವವನ್ನ ಪಾಲಿಸಿದವರು ಶಾಮನೂರು ಶಿವಶಂಕರಪ್ಪನವರು. ಎಲ್ಲ ಧರ್ಮದವರ ಜೊತೆ ಕೆಲಸವನ್ನ ಮಾಡಿದವರು, ಎಲ್ಲ ಧರ್ಮದವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದವರು, ಒಗ್ಗೂಡಿಸುವಂತ ಕೆಲಸ ಮಾಡಿದವರು ಶಾಮನೂರು ಶಿವಶಂಕರಪ್ಪನವರು. ಅದಕ್ಕೇನೆ ಅವರು 6 ಬಾರಿ ಶಾಸಕರಾಗ್ತಾರೆ ಸ್ನೇಹಿತರೆ. ಸೋಲಿಲ್ಲದ ಸರದಾರ ಅಂತ ಕರಿಬಹುದು. ಅವ್ರಿಗೆ ಹೇಗೆ ಹೇಳ್ಬೋದು ಅಂತ ಅಂದ್ರೆ ನಿತ್ಯ ಸೇವಾ ಯಜ್ಞ ದಾರಿ ಅಂತ ಹೇಳ್ಬೋದು. ನಿತ್ಯ ಸೇವೆಯನ್ನ ಮಾಡ್ತಾ ಇದ್ರು, ಅದಕ್ಕೆ ಅವರಿಗೆ ನಿತ್ಯ ಸೇವಾ ಯಜ್ಞದಾರಿ ಅಂತ ಬಿರುದು ಕೂಡ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ದಾವಣಗೆರೆಯ ಜನತೆ ಮರೆಯಲಾಗದಂತ ಕೆಲಸವನ್ನ ಮಾಡೋಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ನೆನಪಿಟ್ಕೊಳ್ಳುವಂತ ಕೆಲಸಗಳನ್ನ ಅವ್ರು ಮಾಡೋಗಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, 1931 ಜೂನ್ 16ನೇ ತಾರೀಕು ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ಜನಿಸ್ತಾರೆ. ಅವರಿಗೆ 3 ಜನ ಪುತ್ರರು ಹಾಗೂ 4 ಜನ ಪುತ್ರಿಯರಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತು SS ಮಲ್ಲಿಕಾರ್ಜುನ್ ಅವರು. SS ಮಲ್ಲಿಕಾರ್ಜುನ್ ಅವರು ಇವತ್ತು ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ತೋಟಗಾರಿಕಾ ಸಚಿವರಾಗಿದ್ದಾರೆ. ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ಕೂಡ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕುಟುಂಬನೇ ಜನಸೇವೆಗೆ ಇದೆ ಅಂತ ಹೇಳ್ಬೋದು. ಗಂಡ, ಹೆಂಡತಿ, ತಂದೆ ಎಲ್ಲರೂ ಜನಸೇವೆಯನ್ನ ಮಾಡುತ್ತಾ ಬಂದಿರೋರು. ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳ್ದೆ ಅಂತ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಸ್ನೇಹಿತರೆ, ಅದನ್ನ ಮುಂದೆ ಹೇಳ್ತೇನೆ. ಅಧಿಕಾರಕ್ಕೆ ಯಾಕೆ ಆಸೆ ಪಟ್ಟಿಲ್ಲ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಬನ್ನಿ, 1931 ಜೂನ್ 16ನೇ ತಾರೀಕು ಜನಿಸಿದಂತ ಶಾಮನೂರು ಶಿವಶಂಕರಪ್ಪನವರು ರಾಜಕೀಯದ ವ್ಯಕ್ತಿ ಅಲ್ಲ. ಅವರು ಮೊದಲು ಒಬ್ಬ ಉದ್ಯಮಿಯಾಗಿರ್ತಾರೆ. ಅವರ ತಂದೆ ಕಲ್ಲಪ್ಪ ಅಂಡ್ ಸನ್ಸ್ ಅನ್ನುವಂತ ಒಂದು ಅಕ್ಕಿಯ ಅಂಗಡಿಯನ್ನ ಇಟ್ಕೊಂಡಿರ್ತಾರೆ. ಅಕ್ಕಿ ಉದ್ಯಮದಲ್ಲಿ ಅವರು ಮೊದಲು ಕಾಲಿಡ್ತಾರೆ. ಆ ಒಂದು ಅಂಗಡಿ ಏನು ಮಾಡ್ತಾ ಇರ್ತಾರೆ, ಅವರ ತಂದೆಯ ಒಂದು ಅಂಗಡಿಯನ್ನ ದೊಡ್ಡ ಮಟ್ಟಿಗೆ ಬೆಳೆಸ್ತಾರೆ. ಅಕ್ಕಿ ವ್ಯಾಪಾರದಲ್ಲಿ ಹೆಸರು ಮಾಡ್ತಾರೆ. ಅಕ್ಕಿ ವ್ಯಾಪಾರದಿಂದ ಶುರುವಾದಂತ ಅವ್ರ ಉದ್ಯಮ ದೊಡ್ಡ ಮಟ್ಟಿಗೆ ಆವರಿಸ್ಕೊಳ್ಳುತ್ತೆ. ಉದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ. ಅದಾದ ನಂತರ 1970ರಲ್ಲಿ ಇವರು ದಾವಣಗೆರೆಯ ನಗರಸಭೆ ಸದಸ್ಯರಾಗಿ
ಹಾಗೂ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1980ರ ಸಮಯದಲ್ಲಿ ದೇವರಾಜು ಅರಸು ಅವರ ಆಡಳಿತದ ಸಮಯದಲ್ಲಿ ಕಾಂಗ್ರೆಸ್ನ ಸೇರ್ಪಡೆಗೊಳ್ತಾರೆ. ಆದರೂ ಕೂಡ ಅವರು MLA ಆಗಿ ಶಾಸಕರಾಗಿ ಸ್ಪರ್ಧೆ ಮಾಡಿದ್ದು ಮಾತ್ರ 1994ರಲ್ಲಿ. ಅವರು ಹುಟ್ಟಿದ್ದು 1931. ಅವರು ಶಾಸಕರಾಗಿ ಸ್ಪರ್ಧೆ ಮಾಡಿದ್ದು 1994. 63 ವರ್ಷಗಳ ನಂತರ ಅವರು ಒಂದು ಪರಿಪೂರ್ಣ ರಾಜಕೀಯದಲ್ಲಿ ತೊಡಗಿಸ್ಕೊಳ್ತಾರೆ. 1994ರಲ್ಲಿ ದಾವಣಗೆರೆಯ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ 1997ರಲ್ಲಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅವರು ನೋಡಿ, ಮೊದಲ ಗೆಲುವು ಶಾಸಕರಾಗಿ, ಎರಡನೇ ಗೆಲುವು ಸಂಸದರಾಗಿ. ನೋಡಿ ಸ್ನೇಹಿತರೆ, ಎಲ್ರಿಗೂ ಆ ತರ ಗೆಲುವು ಸಿಗೋದಿಲ್ಲ. ಅದಾದ ನಂತರ ನೋಡಿ, ಮಧ್ಯಂತರ ಚುನಾವಣೆ ಬರುತ್ತೆ. ಸಂಸದರ ಸ್ಥಾನಕ್ಕೆ ಮಧ್ಯಂತರ ಚುನಾವಣೆ 1999ರಲ್ಲಿ ಮಾತ್ರ ಅವರು ಒಂದು ಸೋಲನ್ನ ಕಾಣ್ತಾರೆ. ಯಾಕೆಂದ್ರೆ ಒಂದು ಬಿರುಗಾಳಿ ಬೀಸ್ತಾ ಇರುತ್ತೆ. ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಎನ್ನುವಂತ ಒಂದು ಹೆಸರು ದೇಶದೆಲ್ಲೆಡೆ ಸದ್ದು ಮಾಡಿರುತ್ತೆ. ಅವತ್ತೊಂದು ಬಿರುಗಾಳಿ ಸಂಚಲನವನ್ನೇ ಮೂಡಿಸಿರುತ್ತೆ. ಇವತ್ತು ನೋಡ್ಬೋದು ನರೇಂದ್ರ ಮೋದಿ ಎನ್ನುವಂತ ಒಂದು ಹೆಸರು ಹೇಗೆ ಬಿರುಗಾಳಿ, ಸುಂಟ್ರ ಗಾಳಿ ದೇಶದೆಲ್ಲೆಡೆ ಬೀಸ್ತಾ ಇದೆ. ಹಾಗೆ ಅಂದಿನ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ದೇಶದಲ್ಲಿ ಸದ್ದು ಮಾಡಿತ್ತು. ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಲೇಬೇಕು ಅಂತ ಇಡೀ ದೇಶದ ಜನ ಪಣ ತೊಟ್ಟಿದ್ರು. ಆ ಸಮಯದಲ್ಲಿ ಮಾತ್ರ ಒಂದೇ ಒಂದು ಬಾರಿ ಸ್ನೇಹಿತರೆ ಸೋಲನ್ನ ಕಾಣ್ತಾರೆ ಈ ಶಾಮನೂರು ಶಿವಶಂಕರಪ್ಪನವರು. ಅದು ಅವರ ಮೊದಲ ಸೋಲು ಹಾಗೂ ಅದು ಅವರ ಕೊನೆಯ ಸೋಲು ಸ್ನೇಹಿತರೆ. ಯಾಕೆಂದ್ರೆ ಒಂದೇ ಒಂದು ಸೋಲು ರಾಜಕೀಯ ಜೀವನದಲ್ಲಿ ಏನೂ ಅಲ್ಲ ಬಿಡಿ. ಅದಾದ ನಂತರ ನಡೆದಿದ್ದೆಲ್ಲ ಒಂದು ಇತಿಹಾಸ. ದಾವಣಗೆರೆ ಕ್ಷೇತ್ರ 2 ಭಾಗವಾಗುತ್ತೆ, ಉತ್ತರ ಹಾಗೂ ದಕ್ಷಿಣ ಅಂತ. ಇವರು ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿ ಸ್ಪರ್ಧೆ ಮಾಡ್ತಾ ಬರ್ತಾರೆ. 2004, 2008, 2013, 2018, 2023ರಲ್ಲೂ ಕೂಡ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ನೋಡಿ, ಇದಕ್ಕೇನಂತ ಹೇಳ್ಬೋದು, ಅಶ್ವಮೇಧ ಯಾಗ ಅಂತ ಹೇಳ್ಬೋದು. ಈ ಕುದುರೆಯನ್ನ ಕಟ್ಟಾಕ್ಲಿಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಶಾಮನೂರು ಶಿವಶಂಕರಪ್ಪನವರ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ, ಇವ್ರನ್ನ ಕಟ್ಟಾಕ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ರಾಜಕೀಯದಲ್ಲಿ ಬೆಳೀತಾರೆ. ಅವರು ಅಧಿಕಾರಕ್ಕೆ ಆಸೆ ಪಟ್ಟವರಾಗಿದ್ರೆ ಸೋಲ್ತಿದ್ರು ಅನ್ಸುತ್ತೆ ಸ್ನೇಹಿತರೆ. ಆದ್ರೆ ಜನಸೇವೆಗೆ ಅಂತ ಹುಟ್ಟಿದವರು, ಜನಸೇವೆನೆ ಜೀವನವನ್ನಾಗಿ ಮಾಡ್ಕೊಂಡವರು ಶಾಮನೂರು ಶಿವಶಂಕರಪ್ಪನವರು. ಅದಕ್ಕೆ ದಾವಣಗೆರೆಯ ಜನತೆ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನತೆ ಅವರನ್ನ ಕೈ ಬಿಡಲಿಲ್ಲ. ನೋಡಿ, ಅವರು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯೇ ಆಗ್ಬೋದಿತ್ತು. ದಾವಣಗೆರೆಯ ಜನತೆಯ ಕನಸದಾಗಿತ್ತು. ಆದ್ರೆ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಒಂದು ನಿದರ್ಶನವನ್ನ ತೋರಿಸ್ತೇನೆ. 6 ಬಾರಿ ಗೆದ್ರು ಸಹಿತ ಪದೇ ಪದೇ ಸಚಿವ ಸ್ಥಾನ ಕೊಡಿ, ನನಗೆ ಆ ಒಂದು ಮಿನಿಸ್ಟರ್ ಬೇಕು, ಈ ಮಿನಿಸ್ಟರ್ ಬೇಕು ಅಂತ ಕೇಳಿದವರಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಇವರು ತೋಟಗಾರಿಕಾ ಸಚಿವರಾಗ್ತಾರೆ. ಕೇವಲ 2 ವರ್ಷಕ್ಕೆ ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರ ಮಗನಿಗೆ ಕೊಡ್ತಾರೆ, SS ಮಲ್ಲಿಕಾರ್ಜುನ್ ಅವರಿಗೆ. ಅಲ್ಲಿಂದ ಅವರ ಅವಧಿ ಶುರು ಆಗುತ್ತೆ. ಸಚಿವರಾಗಿ ಅವರು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಈಗಲೂ ನೋಡ್ಬೋದು, ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ತೋಟಗಾರಿಕಾ ಸಚಿವರಾಗಿದ್ದಾರೆ. ನೋಡಿ, 2 ವರ್ಷ ಅವರು ಸಚಿವರಾಗಿ ಕೆಲಸ ಮಾಡ್ತಾರೆ, ತೋಟಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾರೆ. ಯಾವತ್ತು ಕುರ್ಚಿಗೆ ಆಸೆ ಪಟ್ಟವರಲ್ಲ, ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಅದಕ್ಕೇನೆ ನಾವು ಅವ್ರನ್ನ ಜನಸೇವೆಗೆ ಅಂತ ಹುಟ್ಟಿದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕೆ ಇವರಿಗೆ ನಿತ್ಯ ಸೇವಾ ಯಜ್ಞಧಾರಿ ಅಂತ ಕರೀತಾರೆ ಅಂದ್ರೆ ಸ್ನೇಹಿತರೆ, ಪ್ರತಿ ದಿನ ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು, ಏನಾದ್ರೂ ಒಂದು ಜನ ಸೇವೆಯನ್ನ ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಂಡಂತ ವ್ಯಕ್ತಿ. ಅದಕ್ಕೇನೆ ನೀವು ಇವತ್ತು ದಾವಣಗೆರೆಯನ್ನ ನೋಡ್ಬೋದು. ಬ್ಯಾಂಗ್ಳೂರ್ನ ಬಿಟ್ರೆ ದಾವಣಗೆರೆ ಉದ್ಯಮ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇವತ್ತು ದೊಡ್ಡ ಮಟ್ಟಿಗೆ ಬೆಳೆಸುವುದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ದೊಡ್ಡದಾಗಿದೆ. ಅವರು ಇವತ್ತು ಮಾಡಿದಂತ ಕೆಲಸ ದಾವಣಗೆರೆಯ ಜನತೆ ಶತಮಾನ ಕಳೆದ್ರೂ ಕೂಡ ನೆನಪಿಟ್ಕೊಳ್ಬೇಕು. ಅಷ್ಟೊಂದು ಕೆಲಸವನ್ನ ಮಾಡೋಗಿದ್ದಾರೆ ಸ್ನೇಹಿತರೆ. ಮಧ್ಯ ಕರ್ನಾಟಕದಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ದಾವಣಗೆರೆಗೆ ಹೋಗ್ತಾರೆ. ಯಾವುದೇ ಒಂದು ಶಾಲೆಗೆ ಸೇರಿಸ್ಬೇಕು, ತನ್ನ ಮಕ್ಕಳ ಉನ್ನತ ಶಿಕ್ಷಣವನ್ನ ಮಾಡಿಸ್ಬೇಕು ಅಂದ್ರೆ ದಾವಣಗೆರೆಗೆ ಬರ್ತಾರೆ. ಹಾಗೆ ಮಾಡಿದಂಥವ್ರು ನಮ್ಮ ಶಾಮನೂರು ಶಿವಶಂಕರಪ್ಪನವರು. 20 ವರ್ಷಗಳ ಹಿಂದೆನೆ ಕೈಗಾರಿಕಾ ಕ್ಷೇತ್ರಗಳನ್ನ ಸ್ಥಾಪನೆ ಮಾಡೋದ್ರಿಂದ
ದಾವಣಗೆರೆಯಲ್ಲಿ ಎಷ್ಟೋ ಉದ್- ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಸ್ಥಾಪನೆ ಮಾಡ್ತಾರೆ. ಮಧ್ಯ ಕರ್ನಾಟಕದಲ್ಲಿ ಉದ್ಯೋಗ ಸ್ಥಾಪನೆ ಆಗುವಂತೆ ಎಷ್ಟೋ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಚಾಪನ್ನ ಮೂಡಿಸ್ತವರು. ಎಷ್ಟು ಹೇಳಿದ್ರು ಕಡಿಮೆ ಅನ್ಸುತ್ತೆ. ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಶಿರೋಮಣಿ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ದೆಹಲಿಯ ಗ್ಲೋಬಲ್ ಫೋರಂನ ಎಕ್ಸಲೆನ್ಸ್ ಪ್ರಶಸ್ತಿ ಹಾಗೂ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಕ್ಯುಮ್ಯಾನ್ ಅನ್ನುವಂತ ಪ್ರಶಸ್ತಿಗಳಿಗೆ ಏನು ಕೊರತೆ ಇಲ್ಲ. ನೋಡಿ, ಕೊನೆಯ ಉಸಿರು 95ನೇ ವಯಸ್ಸಿನಲ್ಲಿ ಇವರು ಇಹಲೋಕವನ್ನ ತ್ಯಜಿಸ್ತಾರೆ. ಅವ್ರು ಇವತ್ತು ಇಲ್ಲ ಅನ್ನೋದೇ ನಮ್ಗೆ ನೋವಿನ ಸಂಗತಿ ಸ್ನೇಹಿತರೆ. ಕೆಲವು ಕಡೆ ನೋಡದೆ ಅವರು ಶಾಸಕರಾಗಿ ಕೊನೆ ಉಸಿರೆಳೆದ್ರು, ಅಧಿಕಾರದಲ್ಲಿ ಇದ್ದಾಗ ಕೊನೆ ಉಸಿರೆಳೆದ್ರು, 95ನೇ ವಯಸ್ಸಿನಲ್ಲೂ ಅಧಿಕಾರದಲ್ಲಿ ಇದ್ದಾಗ ಕೊನೆ ಉಸಿರೆಳೆದ್ರು ಅಂತ ಬರೆದಿದ್ದು ಕೇಳಿದ್ದು ನೋಡಿ ಬೇಸರ ಆಗುತ್ತೆ. 95ನೇ ವಯಸ್ಸಿನಲ್ಲೂ ಕೂಡ ಜನ ಸೇವೆಯನ್ನ ಮಾಡ್ತಾ ಕೊನೆ ಉಸಿರೆಳೆದವರು ಶಾಮನೂರು ಶಿವಶಂಕರಪ್ಪನವರು. ಸ್ನೇಹಿತರೆ, ಅವರು ಹೆಸರು ಹೇಳಿದ್ರೆ ಸಾಕು ಕೆಲಸ ಆಗ್ತಾ ಇತ್ತು. ಅವರು ಹೆಸರು ಹೇಳಿ ನಿಲ್ಲಿಸಿದಂತ ವ್ಯಕ್ತಿ ರಾಜಕೀಯದಲ್ಲಿ ಗೆಲ್ತಾ ಇದ್ರು. ಯಾಕೆ ಅಂದ್ರೆ ಆ ಹೆಸರಿಗಿದ್ದಂತ ಶಕ್ತಿ ಸ್ನೇಹಿತರೆ. ಅವರ ಮಾಡಿದಂತ ಕೆಲಸ ಅವ್ರನ್ನ ಗೆಲ್ಲಿಸ್ತಾ ಇತ್ತು. ಅದಕ್ಕೆ ಹೇಳುದು, ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಹೆಸರು ಉಳಿಯುತ್ತೆ, ಜೊತೆಯಲ್ಲಿ ಜನ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಶಾಮನೂರು ಶಿವಶಂಕರಪ್ಪನವರು ನಮಗೆ ಉತ್ತಮ ಉದಾಹರಣೆಯಾಗಿ ನಿಲ್ತಾರೆ. ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಉಳಿಯುವಂತ ಹೆಸರು ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಒಂದು ಕುಟುಂಬಕ್ಕೆ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಆ ದೇವರು ಕರುಣಿಸ್ಲಿ. ಯಾಕಂದ್ರೆ ಅವರಿಂದ ಎಷ್ಟೋ ಮನೆಗಳು ಬೆಳಕಾಗಿದೆ. ಅವರ ಕೆಲಸದಿಂದ ಇವತ್ತು ಎಷ್ಟೋ ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಜೀವನವನ್ನ ರೂಪಿಸಿಕೊಳ್ಳುವಂತ ಒಂದು ದಾರಿ ಸಿಕ್ಕಿದೆ. ಹಾಗಾಗಿ ನೋಡಿ, ವಿದ್ಯಾಸಂಸ್ಥೆಗಳು, ವೈದ್ಯಕೀಯ ಆಸ್ಪತ್ರೆಗಳು ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಚಾಪನ್ನ ಮೂಡಿಸಿ ಕೈಗಾರಿಕೆಗಳನ್ನ ದಾವಣಗೆರೆಗೆ ತಂದಂತಹ ಒಂದು ಹೆಮ್ಮೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ನಾನು ಕೂಡ ದಾವಣಗೆರೆಗೆ ಹೋದಂತ ಸಮಯದಲ್ಲಿ ಒಂದು ಹೊಸದಾಗಿ ಬಸ್ ನಿಲ್ದಾಣವನ್ನ ನೋಡಿದೆ. ತುಂಬಾ ಬೃಹತ್ತಾಗಿ ಕಟ್ಟಿದಂತ ಬಸ್ ನಿಲ್ದಾಣಕ್ಕೆ ಶಾಮನೂರು ಶಿವಶಂಕರಪ್ಪ ಬಸ್ ನಿಲ್ದಾಣ ಅಂತ ಹೆಸರನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ಹಾಗೂ ದಾವಣಗೆರೆಯನ್ನ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೀವು ದಾವಣಗೆರೆಗೆ ಹೋದ್ರೆ ನೋಡ್ಬೋದು. ದಾವಣಗೆರೆಯ ಜನತೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಶತಮಾನ ಕಳೆದ್ರು ಮರೆಯಲ್ಲ ಅಂತ ಒಂದು ಹೆಸರು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳ್ತಾ ಅವ್ರ ಬಗ್ಗೆ ಒಂದು ವಿಡಿಯೋನ ಮಾಡಬೇಕು, ಅವ್ರ ಬಗ್ಗೆ ಒಂದು ವಿಷಯವನ್ನ ನಾನು ಕೂಡ ನಮ್ಮ ಜನರಿಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದೀನಿ. ಈ ಒಂದು ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.